ಓಂ ಗುರುಜ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತುಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಹೇಗಿದ್ದೀರಿ? ಎಲ್ಲ ಆರೋಗ್ಯವಾಗಿರಿ ಅಂತ ಕೇಳ್ತಾ ಭಗವಂತನಲ್ಲಿ ಪರಮಾತ್ಮನ ಕೃಪಾಶೀರ್ವಾದ ಯಾವಾಗಲೂ ಬೇಕು. ಯಾಕೆಂದ್ರೆ ಭಗವಂತ ಅವ್ರು ಯಾವ್ದು ರೂಪದಲ್ಲಿ ಬರ್ತಾರೋ ಗೊತ್ತಿಲ್ಲ, ಆದ್ರೆ ಯಾರನ್ನೋ ಒಬ್ಬರನ್ನ ಜೊತೆ ಮಾಡಿ ಹೋಗ್ತಾರೆ. ಅಂದ್ರೆ ಕಷ್ಟದಲ್ಲಿರೋರಿಗೆ ಭಗವಂತ ಯಾರ್ದೋ ಮುಖಾಂತರವಾಗಿ ಸಹಾಯವನ್ನು ಮಾಡ್ತಾರೆ. ಇದು ಗಮನದಲ್ಲಿ ಇಟ್ಕೊಳ್ತೀವಿ. ಆದ್ರೆ ಆ ಟೈಮ್ ಬಂದಾಗ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕು ನೀವು. ಹಾಗೆ ನನ್ನ ಪಾಲಿನ ಗುರುಗಳು ನನಗೆ 2015ರಲ್ಲಿ ಬಂದರು. ಅಲ್ಲಿ ಎಷ್ಟರಲ್ಲಿಗೆ ನಾನು ನನ್ನ ಅಹಂಕಾರ, ನನ್ನ ದರ್ಪ ಎಲ್ಲದು ಆ ಟೈಮಲ್ಲೆಲ್ಲ ಕುಗ್ಗೋಗ್ಬಿಟ್ಟಿತ್ತು. ಯಾಕೆ? ಹಣ ಮದ, ಮೈಯಲ್ಲಿರುವಂಥ ಶಕ್ತಿಯ ಮದ. ಹಾಗೆ ಹೇಳಿದ ಮಾತು ಕೇಳಿದೆ. ಆವಾಗ ಭಗವಂತ ಎಲ್ಲ ಕಿತ್ತುಕೊಳ್ತಾರೆ. ಅಂದ್ರೆ ಭಗವಂತ ಅಹಂಕಾರ ಬಂದಾಗಲೇ ಅವರು ಪ್ರತ್ಯಕ್ಷ ಯಾವುದೋ ರೂಪದಲ್ಲಿ ಬಂದು ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಅದಕ್ಕೆ ಕಾರಣ ಅನೇಕ ರೀತಿಯಲ್ಲಿದೆ. ಹಾಗಾಗಿ ನಿಮ್ಮ ಮನೆ ದೇವರನ್ನ, ಕುಲದೈವರನ್ನ, ನಿಮ್ಮ ತಂದೆ ತಾಯಿಯನ್ನ, ಹಾಗೇನೆ ನಿಮ್ಮ ಪೂರ್ವಜರನ್ನ ಮರಿಬೇಡಿ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ಇವತ್ತಿನ ಒಂದು ವಿಶೇಷ ಸಂಚಿಕೆ ಒಳಹಾಯ ಮತ್ತು ಹೊರಹಾಯ, ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಒಳಹಾಯ ನೋಡಿ, ನಿಮ್ಮ ಉದಾಹರಣೆಗೆ ಇದು 2 ನಿವೇಶನ ತೆಗೆದುಕೊಳ್ತೀನಿ ನಾನು. ಕಾಣ್ತಾ ಇದೆಯಲ್ಲ, ಉದಾಹರಣೆಗೆ ಇದು ನಿಮ್ದೊಂದು, ಒಬ್ಬರದ್ದು ಒಂದು ನಿವೇಶನ, ಇನ್ನೊಬ್ಬರದ್ದು ಒಂದು ನಿವೇಶನ. ಈ ಒಂದು ನಿವೇಶನಕ್ಕೆ ಇದನ್ನ ಹೊರಹಾಯ ಅಂದ್ರೆ ಏನು? ಮನೆಯ ಕಟ್ಟಲಿಕ್ಕೆ ವರಾಯವನ್ನು ಬಳಸುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ವರಾಯ ಯಾರ್ಯಾರಿಗೆ ಬರ್ತದೆ ಅಂದ್ರೆ ಉಗ್ರ ದೇವತೆಗಳಿಗೆ, ಉಗ್ರ ಮೂರ್ತಿಯ ಸ್ವರೂಪ. ದೈವ ಬೇರೆ, ದೇವ ಬೇರೆ. ಸಾತ್ವಿಕವಾಗಿ ಶಾಂತ ರೀತಿಯಲ್ಲಿರೋನ ದೇವರು, ಆದ್ರೆ ಉಗ್ರವಾಗಿರೋರನ್ನ ದೈವ ಅಂತ ಹೇಳ್ತೀವಿ. ಅಂದ್ರೆ ದೈವಕ್ಕೂ ದೇವಕ್ಕೇನು ಇಬ್ರು ದೇವರೇ, ಆದ್ರೆ ಅಲ್ಲಿ ಅವರ ಒಂದು ಶಕ್ತಿ ಪ್ರಬಲವಾಗುತ್ತೆ. ದೈವ ಅಂದ್ರೆ ಯಾರು? ಭೂತ ದೈವ, ಇಂಥವರಿಗೆ ದೈವ. ದೇವತೆ, ಅಮ್ಮನವರು ಬೇರೆ, ಉಗ್ರ ದೇವತೆಗಳು ಬೇರೆ, ಕಾಳಿ, ಮಹಾಕಾಳಿ, ಈ ತರ ಇವರಿಗೆ ಹೊರಹಾಯ. ಇಲ್ಲಿಂದ ಈ ಒಂದು ಭಾಗದಿಂದ ಇಲ್ಲಿವರೆಗೂ ತೆಗೆದುಕೊಳ್ಳೋ ಹೊರಹಾಯ ಇದು. ಇಲ್ಲಿಂದ ತೆಗೆದುಕೊಳ್ತಾರೆ ಲೆಕ್ಕ, ಹೊರಗಡೆಯಿಂದ ಕಾಣಿಸ್ತಾ ಇದೆಯಲ್ಲ, ಇದು ಹೊರಹಾಯ. ಈ ಹೊರಹಾಯ ಶಕ್ತಿನ ಯಾಕೆ ಅಂತಂದ್ರೆ, ಹೊರಾಯವನ್ನ ಯಾಕೆ ಮಾಡಬೇಕು ಅಂದ್ರೆ ಉಗ್ರ ದೇವತೆಗಳು ಸಂಚರಿಸ್ತಿರ್ತಾರೆ. ಹಾಗಂತ ಶಕ್ತಿ. ಯಾಕೆಂದ್ರೆ ನೋಡಿ, ಒಂದು ಗ್ರಾಮವನ್ನು ರಕ್ಷಣೆ ಮಾಡಬೇಕು, ಒಂದು ಹೋಬಳಿಯಲ್ಲಿ ಒಂದು ದೇವತೆಯನ್ನು ಸ್ಥಾಪಿಸಿರ್ತಾರೆ, ಅಥವಾ ಒಂದು ತಾಲೂಕಿನಲ್ಲಿ ಸ್ಥಾಪಿಸಿರ್ತಾರೆ, ಒಂದು ಜಿಲ್ಲೆಯಲ್ಲಿ ಸ್ಥಾಪಿಸಿರ್ತಾರೆ. ಆ ತಾಯಂದಿರಿಗೆ, ಆ ಉಗ್ರ ದೇವರುಗಳಿಗೆ ಹೊರಾಯವನ್ನು ತೆಗೆದುಕೊಂಡಾಗ ಅವರು ಹೊರಸಂಚಾರವನ್ನ ಮಾಡಿ ಆ ಒಂದು ಗ್ರಾಮಕ್ಕೆ, ಆ ಒಂದು ಊರಿಗೆ, ಆ ತಾಲೂಕಿಗೆ, ಹೋಬಳಿಗೆ, ಜಿಲ್ಲೆಗೆ ಮಾರಕಗಳು ಬರದೆ ತಡೆಯುವಂತ ಶಕ್ತಿ ಇರೋದು ದೇವಿ ಹಾಗೂ ದೈವಕ್ಕೆ. ಹಾಗಾಗಿ ಈ ಒಂದು ಶಕ್ತಿಯನ್ನು, ಹೊರಾಯವನ್ನು ಬಳಸಿ ದೇವಸ್ಥಾನವನ್ನು ಕಟ್ಟಬಹುದು. ಹಾಗೆ ಈ ದೇವತೆಗಳಿಗೆ ಸಿಂಹ ಆಯದಲ್ಲಿ ಕಟ್ಟಿದ್ರೆ ತುಂಬಾ ಒಳ್ಳೆಯದು. ಯಾಕೆ ಅಂತ ಕೇಳಿ, ಸಿಂಹ ಇಸ್ ವೆರಿ ಪವರ್ಫುಲ್. ಹಾಗಾಗಿ ಸಿಂಹಾಯದಲ್ಲಿ ಕಟ್ಟಿ ಹೊರಾಯದಲ್ಲಿ ಕಟ್ಟಿದಾಗ ಪರಿಪೂರ್ಣ ಫಲಗಳು ಆಯಾ ಕ್ಷೇತ್ರವನ್ನು ರಕ್ಷಿಸಿಕೊಳ್ಳುತ್ತೆ. ಈಗ ಈ ಮಾರಮ್ಮ ತಾಯಿ ಕೇಳಿದಿರಿ, ಮಾರಿಕಾಂಬ ಜಾತ್ರೆ, ಮಾರಮ್ಮ. ಈಗ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿರೋದು ಮಾರಮ್ಮ ದೇವಿ. ಹಾಗೆ ಸೌತ್ ಕೇಂದ್ರ ಕಡೆ ಭೂತ ದೈವ ಹೀಗೆ ಹೇಳ್ತಾರೆ. ಹಾಗಿದ್ದಾಗ ಅಂಥವ್ರಿಗೆ ಈ ಆಯ ತುಂಬಾ ಒಳ್ಳೆಯ ಆಯ. ಅದಕ್ಕೆ ಶಕ್ತಿ, ಎನರ್ಜಿ ಜಾಸ್ತಿ ಬೇಕು. ಯಾಕೆಂದ್ರೆ ದುಷ್ಟಶಕ್ತಿಗಳನ್ನು ಸದೆ ಬಡಿಬೇಕಲ್ಲ. ಯಾಕೆಂದ್ರೆ ಪರಿಪೂರ್ಣವಾಗಿ ದುಷ್ಟಶಕ್ತಿಗಳು ಗ್ರಾಮ ಪ್ರವೇಶ ಮಾಡ್ತಿರ್ತವೆ. ಅಂಥ ಟೈಮಲ್ಲಿ ಅಲ್ಲಿಗೆ ಇನ್ನೂ ಪ್ರಬಲವಾದ ಶಕ್ತಿ ಬೇಕು ಅಂದಾಗ ವರಹಾಯವನ್ನ ಅಳವಡಿಸ್ಕೊಂಡಾಗ ಆ ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ ಇರಬೇಕು. ನೆನಪಿಟ್ಕೊಳ್ಳಿ ಯಾವತ್ತೂ ಅಷ್ಟೇ. ಯಾಕೆಂತಂದ್ರೆ ಉಚ್ಚ ಸ್ಥಾನ ಅನ್ನು ಕೊಡೋದು ಯಾವಾಗ? ದೇವಸ್ಥಾನಗಳಿಗೆ ಯಾವಾಗಲೂ ಮಧ್ಯದಲ್ಲಿ ಕೊಡಬೇಕು. ಬಾಗಿಲುಗಳನ್ನ ನೆನಪಿಟ್ಕೊಳ್ಬೇಕು, ಅದು ಉಚ್ಚ ಸ್ಥಾನ. ಕೆಲವರು ತಗೊಂಡೋಗ್ಬಿಟ್ಟು ಆಗ್ನೇಯದಲ್ಲಿ ಕೊಡೋದಲ್ಲ. ಉದಾಹರಣೆಗೆ ಇದು ಪೂರ್ವ ಅಂತಂದ್ರೆ ಪೂರ್ವಾಗ್ನೇಯದಲ್ಲಿ ಕೊಡೋದಲ್ಲ, ಉಚ್ಚ ಸ್ಥಾನದಲ್ಲಿ ಕೊಡಬೇಕು.
ಹಾಗೇನೆ ಇಲ್ಲೂ ಸಹ ಅಷ್ಟೇ, ದಕ್ಷಿಣದಾದ್ರೆ ದಕ್ಷಿಣದ ಮಧ್ಯದಲ್ಲಿ ಕೊಡಬೇಕು, ಪ್ರಬಲವಾದಂತ ಎರಡೂ ಕಡೆಯಿಂದ ಪ್ಲಸ್ ಅಂಡ್ ಎನರ್ಜಿ ಮೈನಸ್ ಎನರ್ಜಿನ ರಿಸೀವ್ ಮಾಡಲಿಕ್ಕೆ. ಹಾಗೆ ಉತ್ತರದಲ್ಲಿ ಆದಾಗ ಸೆಂಟ್ರಲ್ಲಿ ಕೊಡಬೇಕು, ಅಲ್ಲಿ ನಮ್ಮ ನಕಾರಾತ್ಮಕತೆಗಳನ್ನ ತುಳಿದು ನಮಗೆ ಸಕಾರಾತ್ಮಕತೆಯನ್ನು ತುಂಬುವಂತವನಿಗೆ ಭಗವಂತನ ಒಂದು ಕೃಪಾಶೀರ್ವಾದ ಬೇಕು. ಪಶ್ಚಿಮದಲ್ಲಿ ದೇವನಡಿಗೆ, ಮನುಷ್ಯನಡಿಗೆ ಮತ್ತೆ ರಾಕ್ಷಸನಡಿಗೆ. ಇದು ಬಂದ ರಾಕ್ಷಸನಡಿಗೆ, ಇದು ಮನುಷ್ಯನಡಿಗೆ, ಇದು ದೇವನಡಿಗೆ. ಇಲ್ಲೂ ಅಷ್ಟೇ, ರಾಕ್ಷಸನಡಿಗೆ, ಮನುಷ್ಯನಡಿಗೆ, ದೇವನಡಿಗೆ. ಹಾಗೇನೆ ಇಲ್ಲೂ ಅಷ್ಟೇ, ಮನುಷ್ಯರು ದೇವರಿಗೆ, ರಾಕ್ಷಸರಿಗೆ. ಇಲ್ಲಿ ಉಚ್ಚ ಸ್ಥಾನದಲ್ಲಿ ಮನುಷ್ಯರಿಗೆ, ಇಲ್ಲಿ ರಾಕ್ಷಸರಿಗೆ. ಹಾಗೆ ಈ ಆಯದಲ್ಲಿ ಪರಿಪೂರ್ಣ ನೋಡ್ಕೊಳ್ಬೇಕು. ಯಾಕೆಂದ್ರೆ ಇಲ್ಲಿ ದೇವಸ್ಥಾನ ಕಟ್ಟೋದು ಮಾತ್ರ ಅಲ್ಲ, ಆ ದೇವಸ್ಥಾನಕ್ಕೆ ಆದಾಯನೂ ಬರಬೇಕು. ಹಾಗಿದ್ದಾಗ ಎಲ್ಲೂ ಹಳ್ಳಗಳು, ಬಾವಿಗಳು, ಅಂದ್ರೆ ರಾಂಗ್ ವೇನಲ್ಲಿ ದಕ್ಷಿಣದಲ್ಲಿ ಬಾವಿ, ದಕ್ಷಿಣಾಗ್ನೇಯ ಪೂರ್ವಾಗ್ನೇಯದಲ್ಲಿ ಬಾವಿ, ದಕ್ಷಿಣದಲ್ಲಿ ಬಾವಿ, ನೈಋತ್ಯದಲ್ಲಿ ಬಾವಿ, ಉತ್ತರ ವಾಯುವ್ಯದಲ್ಲಿ ಬಾವಿ ಬರಬಾರ್ದು. ಬರಬೇಕು ಅಂದ್ರೆ ಉತ್ತರದ ಮಧ್ಯದಲ್ಲಿ ಲೆಕ್ಕ ಹಾಕೊಂಡು ಇಲ್ಲಿಂದ ಈ ಜಾಗದಲ್ಲಿ ಇಷ್ಟು ಪ್ರಮಾಣದಲ್ಲಿ ಎಲ್ಲಿ ಬೇಕಾದ್ರೂ ಸಂಪು ಬಾವಿಗಳನ್ನು ತೆಗಿಬಹುದು. ತೆಗೆದಾಗ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತೆ. ಆ ದೇವಸ್ಥಾನಕ್ಕೆ ಆದಾಯವನ್ನು ಸಹ ಯಥೇಚ್ಛವಾಗಿ ಬರ್ತಾ ಇರ್ತದೆ. ಹಾಗಿದ್ದಾಗ ಆಯನು ಇಂಪಾರ್ಟೆಂಟೇ, ವಾಸ್ತು ಇಂಪಾರ್ಟೆಂಟೇ, ಹಾಗೆ ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರಗಳು ಇಂಪಾರ್ಟೆಂಟ್. ಇದು ಗಮನದಲ್ಲಿ ಇಟ್ಕೊಂಡು ದೇವಾಲಯ ಕಟ್ಟುವವರು, ಯಾಕೆಂದ್ರೆ ತುಂಬಾ ಮಹಾತ್ಮರು, ಅವರಿಗೆ ಯಾವುದೋ ಒಂದು ದೈವ ಶಕ್ತಿ ಅವರಿಗೆ ಒಲ್ದಿರ್ತದೆ, ಅಥವಾ ಆ ದೇವತೆಯ ಒಂದು ಶಕ್ತಿ ಒಲ್ದಿರ್ತಾರೆ, ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಅವರಿಗೆಲ್ಲ ಆಸೆ ಇರ್ತದೆ. ಒಳ್ಳೆಯ ಆಯದಲ್ಲಿ, ಒಳ್ಳೆಯ ವಾಸ್ತುವಿನಲ್ಲಿ, ಒಳ್ಳೆಯ ಒಂದು ಸಿಂಹಾಯದಲ್ಲಿ ಅಥವಾ ಧ್ವಜಾಯದಲ್ಲಿ ಅಥವಾ ಗಜಾಯದಲ್ಲಿ ನೀವು ದೇವಸ್ಥಾನವನ್ನು ಕಟ್ಟಿದಾಗ ಅಲ್ಲಿಗೆ ಆ ದೇವಸ್ಥಾನಕ್ಕೂ ಆ ಒಂದು ಕಟ್ಟಡಕ್ಕೂ ಆಯುಷು, ಅಲ್ಲಿ ಯಥೇಚ್ಛವಾಗಿ ಜನಾಕರ್ಷಣೆ ಮಾಡಲಿಕ್ಕೆ, ಮತ್ತೆ ಅಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು, ಹಾಗೆ ಹಣಕಾಸಿನ ಅರಿವು ಬರ್ತದೆ. ಜನ ಆಕರ್ಷಣೆ ಮತ್ತು ಧನ ಆಕರ್ಷಣೆಯನ್ನು ಅಟ್ರಾಕ್ಟ್ ಮಾಡುವಂಥದ್ದು. ಹಾಗಿದ್ದಾಗ ವಿಶೇಷವಾಗಿ ಹೊರಹಾಯವನ್ನು ತೆಗೆದು ದೇವಸ್ಥಾನವನ್ನು ಕಟ್ಟಿದಾಗ ಪರಿಪೂರ್ಣ ಫಲ ಆ ದೇವಸ್ಥಾನಕ್ಕೆ ಮತ್ತು ಆ ಮುಖ್ಯಸ್ಥರಿಗೆ ಅಥವಾ ಆ ಒಂದು ಏನು ಕಮ್ಯುನಿಟಿಗೆ, ಆ ಒಂದು ಫೌಂಡೇಶನ್ಗೆ ಉತ್ತಮವಾದ, ಅಲ್ಲಿ ಯಾರು ಕಿತ್ತಾಡೋದಿಲ್ಲ. ಯಾಕೆಂದ್ರೆ ಅಲ್ಲಿ ದೈವ ಶಕ್ತಿ ಜಾಸ್ತಿ ಇರ್ತದೆ. ಆ ದೇವರ ಬಲದಿಂದ, ಯಾವುದೋ ಒಂದು ಶಕ್ತಿಯಿಂದ ಆ ಊರಿಗೆ ಒಳ್ಳೇದಾಗುತ್ತೆ, ಗ್ರಾಮಕ್ಕೆ ಒಳ್ಳೇದಾಗುತ್ತೆ. ಇದು ಗಮನ. ಹಾಗೆ ವರಾಯವನ್ನ ದೇವಸ್ಥಾನಗಳಿಗೆ ಕೊಡ್ಬೋದು, ದೊಡ್ಡ ದೊಡ್ಡ ಸ್ಟ್ರಾಂಗ್ ದೊಡ್ಡ ದೊಡ್ಡ ಕಟ್ಟಡಗಳಿಗೆ, ಅಂದ್ರೆ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಕೊಡ್ಬೋದು. ಯಾಕೆಂದ್ರೆ ಹೊರಗಿನವ್ರು ಯಾರು ಅಲ್ಲಿ ಅನಾವಶ್ಯಕ ಪ್ರವೇಶ ಮಾಡಬಹುದು. ನೋಡಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಮಾಡುವಾಗ ಅವರು ಬಲವಾದ ಕಾಂಪೌಂಡ್ ಹಾಕಿರ್ತಾರೆ. ಯಾಕೆ ಹೇಳಿ, ಅಲ್ಲಿ ಅತಿ ಅಮೂಲ್ಯವಾದಂಥ ವಸ್ತುಗಳು ಇರ್ತವೆ, ಜೊತೆಯಲ್ಲಿ ಅಲ್ಲಿ ಯಾರಿಗೆ ಎಂಟ್ರಿ ಆಗೋದಿಲ್ಲ. ಅಂದ್ರೆ ವರ್ಕರ್ಗೆ ಅಥವಾ ಕಂಪನಿಯ ಒಂದು ಮುಖ್ಯಸ್ಥರಿಗೆ ಬಿಟ್ಟರೆ ಇನ್ಯಾರಿಗೂ ಅಷ್ಟು ಸುಲಭವಾಗಿ ಹೊರಗೆ ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗೂ ಸಹ ಕಾಂಪೌಂಡ್ ಆಗುವಾಗಲೇ ಯಾವ ಆಯ ಬಂದಿದೆ ನೋಡ್ಕೊಳ್ಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ ಕಾಂಪೌಂಡ್ಗೂ ಆ ಜಾಗಕ್ಕೂ ಒಂದು ರಕ್ಷಣೆ ಬಂತು, ಮತ್ತೆ ಫ್ಯಾಕ್ಟ್ರಿಗಳಿಗೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ, ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ, ಮತ್ತೆ ಕೋರ್ಟ್ಗಳಿಗೆ ಹೊರಾಯ ಬೇಕು. ಯಾಕೆಂದ್ರೆ ಶತ್ರುಗಳು ನುಗ್ಗುವ ಸಾಧ್ಯತೆ, ಶತ್ರುಗಳನ್ನ ಅಲ್ಲಿ ಅವ್ರನ್ನ ಸರಿ ಮಾಡಬೇಕಲ್ಲ. ಹಾಗೆ ಸ್ಟೇಷನ್ಗೆ, ಪೊಲೀಸ್ ಸ್ಟೇಷನ್ಗೆ ಹೊರಾಯ, ಉಗ್ರ ದೇವತೆಗಳಿಗೆ ಹೊರಾಯ, ಉಗ್ರ ಭೂತಪ್ಪದರಿಗೆ ಹೊರಾಯ, ರಕ್ತ ಬಲಿ ಕೊಡುವಂತ ದೇವಾಲಯಗಳಿಗೆ ಹೊರಾಯ. ಗಮನದಲ್ಲಿ ಇಟ್ಕೊಳ್ಳಿ. ಕೆಲವರು ಮನೆಗೆ ಹೊರಾಯ ಕೊಟ್ಬಿಟ್ಟಿರ್ತಾರೆ, ದಯಮಾಡಿ. ಯಾಕೆಂದ್ರೆ ಗೊತ್ತು ಇದಲ್ಲ. ಬಟ್ ನೋಡಿ, ಹೊರಾಯ ಯಾಕೆ ಕೊಡಬಾರ್ದು ಮನೆಗೆ ಅಂದ್ರೆ, ನೋಡಿ, ಒಬ್ಬ ವ್ಯಕ್ತಿ ಅವನು ಒಂದು ವ್ಯಾಪಾರ ಮಾಡ್ತಿರ್ತಾನೆ ಅಥವಾ ಏನೋ ಒಂದು ಕೆಲಸ ಮಾಡ್ಬೇಕು ಅವರ ಜೀವನೋಪಯೋಗಕ್ಕೆ. ಅವನು ಹೊರಗಡೆನೂ ಗುದ್ದಾಡ್ಕೊಂಡು ಫೈಟ್ ಮಾಡಿ ದುಡ್ಡು ತರಬೇಕು, ಅದನ್ನು ಗಳಿಸ್ಬೇಕು, ಅಂದ್ರೆ ದೇಹವನ್ನು ದಂಡಿಸ್ಬೇಕು, ಹೋರಾಟ ಮಾಡಬೇಕು. ಅಥವಾ ಮಾತಿನಿಂದ ಇರ್ಬೋದು ಅಥವಾ ಮೈಯಿನ ಶಕ್ತಿಯನ್ನು ಬಳಸಿ ಇಲ್ಲೂ ಹೋರಾಟ ಮಾಡಿ ಹಣವನ್ನು ಗಳಿಸಿ ತರ್ತಾರೆ. ಮನೆಗೆ ಬಂದಾಗ, ಒಳಾಯದಲ್ಲಿ ಮನೆ ಇದ್ದಾಗ ತಂದಂತ ಹಣ ಸೇಫ್ಟಿಯಾಗಿರ್ತದೆ, ನೆನಪಿಟ್ಟುಕೊಳ್ಬೇಕು. ಇಲ್ಲಿ ಶ್ರಮಪಟ್ಟು ಗಳಿಸಿದಂತ ಆಸ್ತಿ, ಐಶ್ವರ್ಯ, ಒಂದು ಮನೆಗೆ ಬಂದಾಗ ಅದು ಸುಭದ್ರವಾಗಿರ್ಬೇಕು. ಆಗ ಮಾತ್ರ ಇಲ್ಲಿ ನೆಮ್ಮದಿ. ಇಲ್ಲಿ ಬರೋದೇನಕ್ಕೆ? ಮನೆಗೆ ಮಕ್ಕಳ ಜೊತೆ, ಗಂಡ ಹೆಂಡತಿ ಜೊತೆ
ಅವರ ತಂದೆ ತಾಯಿ ಜೊತೆ, ಅವರ ಪರಿವಾರ ಜೊತೆ ಖುಷಿಯಾಗಿ ಕಾಲ ಕಳೀಲಿಕ್ಕೆ, ನಿದ್ರೆ ಮಾಡಲಿಕ್ಕೆ, ತನ್ನ ದೇಹವನ್ನು ತಾನು ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ಈ ಆಯದಲ್ಲಿ ಮನೆಗೆ ಒಳಾಯ. ಫ್ಯಾಕ್ಟ್ರಿಗಳಿಗೆ ಹಾಗೆ ಹೇಳಿದಾಗೆ ಇವಕ್ಕೆಲ್ಲ ಹೊರಾಯಿ. ಇದು ಗಮನದಲ್ಲಿಟ್ಟು ನೀವು ಮನೆಯನ್ನು ಕಟ್ಟಿ ಅಥವಾ ನಿಮ್ಮ ದೇವಾಲಯವನ್ನು ಕಟ್ಟಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಟ್ಟಿಕೊಳ್ಳಿ. ಆಗ ನಿಮ್ಮ ಸಮೃದ್ಧಿ, ನಿಮ್ಮ ಹಣಕಾಸು ಸೇಫ್ಟಿಯಾಗಿರ್ತದೆ. ಹಾಗಂತ ಹೇಳ್ತಾ ಉಚ್ಚ ಸ್ಥಾನನೂ ಇಂಪಾರ್ಟೆಂಟು, ದಿಕ್ಕು ಇಂಪಾರ್ಟೆಂಟು, ಆಯನು ಇಂಪಾರ್ಟೆಂಟು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಈ ಥರದಲ್ಲಿ ನಿಮ್ಗೆ ಯಾರಿಗಾದ್ರೂ ಇವತ್ತು ಉದಾಹರಣೆಗೆ ಒಂದು ಚಿಕ್ಕ ಫ್ಯಾಕ್ಟ್ರಿ ಮಾಡ್ತೀರಿ, ಅದು ಯಾವ ಥರದ್ದು, ನಿಮ್ಮ ಬಿಸ್ನೆಸ್ ಏನು ಅಂತ ಗೊತ್ತಿರಬೇಕು. ಶಾಂತವಾಗಿ ಯಾವುದೋ ಸಮಸ್ಯೆ ಇಲ್ಲದೆ ಮಾಡುವಂಥ ಬಿಸ್ನೆಸ್ಸು ಅಥವಾ ಏನಾದರೂ ಟೆನ್ಷನ್ ಜಾಸ್ತಿ, ಪ್ರೆಷರ್ ಜಾಸ್ತಿ ಇರೋ ಬಿಸ್ನೆಸ್ಸು, ಇದನ್ನ ಬಗ್ಗೆ ತಿಳ್ಕೊಂಡು ಬಂದರೆ ಅದಕ್ಕೆ ನಾನು ಪರಿಪೂರ್ಣ ಆಯವನ್ನು ಮಾಡಿ ಕೊಡ್ತೀನಿ. ದಿಕ್ಕಿಗೆ ಅನುಗುಣವಾಗಿ ಪ್ರವೇಶ ದ್ವಾರಗಳು, ಯಾವ್ಯಾವ ವಸ್ತುವನ್ನು ಎಲ್ಲಿ ಜೋಡಿಸ್ಬೇಕು ಇದ್ರ ಬಗ್ಗೆ ಹೇಳಿಕೊಡ್ತೀನಿ. ದಯಮಾಡಿ ನಿಮಗೆ ಆಸಕ್ತಿ ಇದ್ದವರು ನನ್ನನ್ನು ಸಂಪರ್ಕ ಮಾಡಿ ಪರಿಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟು ಅದಕ್ಕೆ ಅರ್ಥ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಈಗ ಒಳಾಯದ ಸಂಚಿಕೆ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.